ಮಾಡ್ತೇನೆ. ಮುಂದೂಡಬೇಕು ಅಂತಲ್ಲ ಹೇಳಿದ್ ನಾವು, ಮುಂದುವರಿಸಬೇಕು. ಒಂದು ವಾರಕ್ಕೆ ಮತ್ತೆ ಮುಂದುವರಿಸಿ. ಯಾಕಂದ್ರೆ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳು ಪರಿಹಾರ ಆಗಬೇಕಾಗಿದೆ. ಯಾವುದೇ ವಿಚಾರ ಇದುವರೆಗೂ ಚರ್ಚೆ ಆಗಿಲ್ಲ. ಆ ಕಾರಣದಿಂದ ಮುಂದುವರಿಸಬೇಕು ಅಂತ ನಾವು ಕೇಳಿರ್ತಕ್ಕಂಥದ್ದು. ಈಗ ಸರ್ಕಾರವೇ ಕಾಲಹರಣ ಮಾಡ್ತಾ ಇದೆ, ಬೇಜವಾಬ್ದಾರಿತನವನ್ನ ಪ್ರದರ್ಶನ ಮಾಡ್ತಾ ಇದೆ. ಸಭಾನಾಯಕರು ಇಲ್ಲ, ಸದಸ್ಯರುಗಳು ಕೂಡ ಇಲ್ಲ. ಇದು ಯಾವ ರೀತಿಯ ಒಂದು ನಡೆ ಇದು ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡಬೇಕಾಗಿದೆ ನಾವು. ಈ ರೀತಿ ನಡವಳಿಕೆ ಮಾಡೋದ್ರಿಂದ ಇಡೀ ರಾಜಕಾರಣಿಗಳನ್ನ ಚೀತು ಅನ್ನೋ ಪರಿಸ್ಥಿತಿ ಬಂದಿದೆ ರಾಜ್ಯದಲ್ಲಿ. ಇಂಥದ್ದು ಬೇಕಾ? ಚಳಿಗಾಲದ ಅಧಿವೇಶನ ಅಂತೇಳಿ ನಾವು ಬೆಳಗಾವಿಗೆ ಬಂದು ಜನರಿಂದ ಬೈಸ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ ಇವತ್ತು. ಸುಮಾರು 30 ಕೋಟಿ ರೂಪಾಯಿ ಖರ್ಚಾಗ್ತದೆ, ಜನರ ಹಣ ಇದು. ಈ ರೀತಿ ವ್ಯಯ ಮಾಡಬೇಕಾ? ಜವಾಬ್ದಾರಿ ಇಲ್ಲವಾ ಒಂದು ಸರ್ಕಾರಕ್ಕೆ? ಇದು ಕ್ಷುಲ್ಲಕ ಕಾರಣಗಳಿಗಾಗಿ ಈ ರೀತಿ ಮಾಡತಕ್ಕಂಥದ್ದು. ಸರ್ಕಾರ ಹೋರಾಟ ಮಾಡ್ತದ? ಸರ್ಕಾರವೇ ಈ ರೀತಿ ನಡ್ಕೊಂಡ್ರೆ ಬೇರೆಯವರು ಯಾವ ರೀತಿ ನಡ್ಕೊಳ್ಬೇಕು? ಇಂಥದ್ದನ್ನ ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ. ಈ ಸರ್ಕಾರದ ಈ ನಡೆಯನ್ನ ನಾವು ಖಂಡಿಸ್ತೇವೆ. ದ್ರೋಹ ಇದು.